ಕೈ ರುಚಿಯಲ್ಲಿ ನಾನು ನಿಮಗೋಸ್ಕರ ಇವತ್ತು ಸ್ಪೆಷಲ್ ಆಗಿ ಒಂದು ಪನ್ನೀರ್ ಐಟಮ್ ಮಾಡ್ತಾಯಿದ್ದೀನಿ. ಆ ಪನ್ನೀರ್ ಐಟಮ್ಗೆ ನಾನು ಇಟ್ಟಿರೋ ಹೆಸರು ಪನ್ನೀರ್ ಪ್ರಗುಣ. ಪನ್ನೀರ್ ಪ್ರಗುಣ ಎಷ್ಟು ಚೆನ್ನಾಗಿಲ್ವ ಹೆಸರು? ಪ್ರಗುಣ ಅಂದರೆ ಎಲ್ಲ ಗುಣಗಳನ್ನು ಹೊರಗೆ ತೋರಿಸುವುದು ಅಂತ ಅರ್ಥ. ಪನ್ನೀರಿಗೆ ಬೇಕಾದಷ್ಟು ಗುಣಗಳಿದೆ. ಆ ಗುಣಗಳನ್ನೆಲ್ಲ ಇವಾಗ ನಾನು ಹೊರಗೆ ಬಿಚ್ಚಿಡ್ತೀನಿ, ನೋಡ್ತಾ ಇರಿ. ಈ ಪನ್ನೀರ್ ಪ್ರಗುಣ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಮೊದಲು ತಿಳ್ಕೊಳ್ಳೋಣ. ಓಕೆ, ಮೊದಲನೇದಾಗಿ ಪನ್ನೀರ್. ಈ ಪನ್ನೀರನ್ನು ನಾನು ಸಣ್ಣದಾಗಿ ತುರಿದಿದ್ದೀನಿ, ಬುರ್ಜಿ ಥರ ತುರಿದಿದ್ದೀನಿ. ಓಕೆ, ಮತ್ತು 2 ದೊಣ್ಣೆ ಮೆಣಸಿನ್ಕಾಯಿ ತೊಗೊಂಡು ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿದ್ದೀನಿ, ಅದು ಒಂದು ಕಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಟೊಮೆಟೊ 2 ಒಂದೊಂದು ಕಪ್ಪು. ಆಮೇಲೆ ಸ್ವಲ್ಪ ಬೆಣ್ಣೆ ಬೇಕು, ಆಮೇಲೆ ಸ್ವಲ್ಪ ಹಾಲು ಬೇಕು, ಒಂದು 2-3 ಚಮಚ ಹಾಲು, ಒಂದು ಸ್ವಲ್ಪ ಗೋಡಂಬಿ, ಒಂದು 15-20 ಗ್ರಾಮಷ್ಟು ಗೋಡಂಬಿ. ಮತ್ತು ಮಸಾಲೆಗಳಿಗೆ ಹಸಿಮೆಣಸಿನ ಪುಡಿ, ಕರಿ ಮೆಣಸಿನ ಪುಡಿ, ಗರಂ ಮಸಾಲ, ಆಮೇಲೆ ಸ್ವಲ್ಪ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ 2 ಸಣ್ಣದಾಗಿ ಹೆಚ್ಚಿರೋದು, ತುಪ್ಪ, ಆಮೇಲೆ ನಿಂಬೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ. ಈಗ ಪನ್ನೀರ್ ಪ್ರಗುಣ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಲೆಸನ್ ನಂಬರ್ 1, ಒಲೆ ಹತ್ತಿಸಿ ಅದ್ರ ಮೇಲೆ ಒಂದು ಪ್ಯಾನ್ ಇಡೋಣ. ಈ ಪ್ಯಾನ್ಗೆ 2 ಚಮಚ ತುಪ್ಪ ಹಾಕೋಣ. ಈ ತುಪ್ಪ ಚೆನ್ನಾಗಿ ಕಾಯಬೇಕು. ಇದಕ್ಕೆ ನಾನು ಈಗ ಗೋಡಂಬಿ ಹಾಕ್ತೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ. ಇದೇ ಟೈಮ್ಗೆ ನಾವು ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಮತ್ತು ಮೆಣಸಿನಕಾಯಿ, ಒಂದು 4 ಮೆಣಸಿನ್ಕಾಯಿ ಹಾಕಿದ್ದೀನಿ. ನೀವು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕೋಬೋದು. ಓಕೆ, ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ನಾನು ಹುರ್ಕೋಬೇಕು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಬಣ್ಣ ಬಿಟ್ಕೊಂಡಿದೆ, ಗೋಡಂಬಿ ಎಲ್ಲ ಗೋಲ್ಡನ್ ಬ್ರೌನ್ ಆಗಿದೆ. ಇದಕ್ಕೆ ನಾನು ಇವಾಗ ಟೊಮೆಟೊ ಹಾಕ್ತೀನಿ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಮಸಾಲೆಗಳನ್ನು ಹಾಕೋಣ. ಮೊದಲನೇದಾಗಿ ಕೆಂಪು ಮೆಣಸಿನ ಪುಡಿ 1 ಚಮಚ, ಗರಂ ಮಸಾಲ ಒಂದು ಅರ್ಧ ಚಮಚ, ಕರಿ ಮೆಣಸಿನ ಪುಡಿ ಇದೊಂದು 1/4 ಚಮಚ, ಅದೊಂದು ಫ್ಲೇವರ್ ಕೊಡೋಕ್ಕೆ, ಪೆಪ್ಪರ್ ಫ್ಲೇವರ್ ಕೊಡೋದಕ್ಕೆ. ಚೂರು ಅರಿಶಿನ, ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿರೋದು ಮತ್ತು ಶುಂಠಿ ಸಣ್ಣದಾಗಿ ಹೆಚ್ಚಿರೋದು. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ಚೆನ್ನಾಗಿ ಮಿಕ್ಸಾಗಿ ಫ್ರೈ ಆಗಬೇಕಿದು. ಇದಕ್ಕೆ ಒಂದು ಚೂರು ನೀರು ಚುಮುಕ್ಸ್ಬಿಡೋಣ. ಓಕೆ, ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಇದು ಬೆಂದಿದೆ. ಈಗ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ದೊಣ್ಣೆ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿನ ಹಾಕಿದ್ದೀನಿ. ಇದು ಚೆನ್ನಾಗಿ ಉದ್ದುದ್ದಕ್ಕೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕಿ ಈಗ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಮಿಕ್ಸ್ ಮಾಡೋಣ. ಫಸ್ಟು ಒಂಚೂರು ನೀರು ಚುಮ್ಸೋಣ. ಚೆನ್ನಾಗಿ ಬೆಂದಿದೆ ಇದು. ಈಗ ಇದಕ್ಕೆ ಸುಮಾರು 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಸ್ವಲ್ಪ ನಿಂಬೆ ಹಣ್ಣಿನ. ಇದಕ್ಕೆ ಪನ್ನೀರ್ ಹಾಕಬೇಕು. ಪನ್ನೀರು, ಗ್ರೇಟೆಡ್ ಪನ್ನೀರು. ಓಕೆ, ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಒಂದು 2 ಚಮಚ ಹಾಲು ಹಾಕೋಣ. ಮತ್ತು ಬೆಣ್ಣೆ. ಆಹಾ ಘಮ ಅಂತ ವಾಸನೆ ಬರ್ತಾಯಿದೆ. ಇದನ್ನು ಆಗಿದೆ, ಇದನ್ನು ಆಫ್ ಮಾಡಿಬಿಡೋಣ. ಪನ್ನೀರ್ ಪ್ರಗುಣ ಬೇಕಾಗುವ ಪದಾರ್ಥಗಳು: ಪನ್ನೀರ್, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಗೋಡಂಬಿ, ಕರಿ ಮೆಣಸಿನ ಪುಡಿ, ಅಚ್ಚಮೆಣಸಿನ ಪುಡಿ, ನಿಂಬೆ ರಸ, ಗರಂ ಮಸಾಲ, ಹಾಲು, ಅರಿಶಿನ, ತುಪ್ಪ, ಬೆಣ್ಣೆ, ಸಕ್ಕರೆ ಮತ್ತು ಉಪ್ಪು. ಮಾಡುವ ವಿಧಾನ: ಪ್ಯಾನ್ಗೆ ತುಪ್ಪ ಹಾಕಿ ಗೋಡಂಬಿ, ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಹೊಂಬಣ್ಣಕ್ಕೆ ಹುರಿಯಿರಿ. ಅದಕ್ಕೆ ಟೊಮ್ಯಾಟೊ, ಅಚ್ಚಖಾರದ ಪುಡಿ, ಗರಂ ಮಸಾಲ, ಕರಿ ಮೆಣಸಿನ ಪುಡಿ, ಅರಿಶಿನ, ಬೆಳ್ಳುಳ್ಳಿ, ಶುಂಠಿ ಮತ್ತು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕೈಯಾಡಿಸಿ. ನಂತರ ಅದಕ್ಕೆ ಕ್ಯಾಪ್ಸಿಕಮ್ ಸೇರಿಸಿ. ನಂತರ ಅದಕ್ಕೆ ಸಕ್ಕರೆ,
ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ, ಪನ್ನೀರ್, ಹಾಲು, ಬೆಣ್ಣೆ ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸಿ ಅಲಂಕರಿಸಿದರೆ ಪನ್ನೀರ್ ಪ್ರಗುಣ ರೆಡಿ.